ಪುಟ್ಟ ತಪ್ಪುಗಳು ಮಾಡಿದ್ರು. ಯಾಕಂದ್ರೆ ಒಬ್ಬ ಹುಡುಗ ಎಡವೆ ಇರ್ತಾನೆ, ನಡೆಯುವಂತ ಸಂದರ್ಭದಲ್ಲಿ ಎಡವೋದು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂತ ಸಂದರ್ಭದಲ್ಲಿ ನನ್ನ ಎಡವಿದ್ರೆ ನಿಮ್ಮಂತ ತಂದೆ ತಾಯಂದಿರಿಗೆ ನಾನು ಮನವಿ ಮಾಡಿ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ಕೋ ಅನ್ನೋ ಒಂದು ಸಂದೇಶನ ಕೊಟ್ರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆ ಜನತೆಗೆ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ತಂದೆ ತಾಯಿಯ ಮುಖಾಂತರ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾ ಕೇಳ್ತೀನಿ. ದಯವಿಟ್ಟು ನನ್ನ ಮೇಲೆ ಒಂದು ವಿಶ್ವಾಸ ಇಡಿ, ನನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸನ ಮಾಡಿ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಒಂದು ಕೆಟ್ಟ ಹೆಸರು ಬರ್ದಿರೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ನಾನು ಒಬ್ಬ ಸಂಸದನಾಗಲ್ಲ ಒಬ್ಬ ಕಾರ್ಯಕರ್ತನಾಗಿ ನಿಮ್ ಜೊತೆ ದುಡಿಯುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತೊಂದು ದಿವಸ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 400ಕ್ಕೂ ಹೆಚ್ಚು ಸೀಟ್ನ ಕೊಡುವಂತ ಕೆಲಸನ ಮಾಡಿ ಅದರಲ್ಲಿ ಒಬ್ಬನಾಗಿ ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವತ್ತು ನಾನು ನಿಮ್ಮನ್ನೆಲ್ಲರೂ ಮನವಿ ಮಾಡ್ತಾ 2 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು. ಯಾಕಂದ್ರೆ ಒಬ್ಬ ಹುಡುಗ ಎಡವೆ ಇರ್ತಾನೆ, ನಡೆಯುವಂತ ಸಂದರ್ಭದಲ್ಲಿ ಎಡವೋದು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂತ ಸಂದರ್ಭದಲ್ಲಿ ನನ್ನ ಎಡವಿದ್ರೆ ನಿಮ್ಮಂತ ತಂದೆ ತಾಯಂದಿರಿಗೆ ನಾನು ಮನವಿ ಮಾಡಿ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ಕೋ ಅನ್ನೋ ಒಂದು ಸಂದೇಶನ ಕೊಟ್ರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆ ಜನತೆಗೆ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ತಂದೆ ತಾಯಿಯ ಮುಖಾಂತರ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾ ಕೇಳ್ತೀನಿ. ದಯವಿಟ್ಟು ನನ್ನ ಮೇಲೆ ಒಂದು ವಿಶ್ವಾಸ ಇಡಿ, ನನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸನ ಮಾಡಿ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಒಂದು ಕೆಟ್ಟ ಹೆಸರು ಬರ್ದಿರೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ನಾನು ಒಬ್ಬ ಸಂಸದನಾಗಲ್ಲ ಒಬ್ಬ ಕಾರ್ಯಕರ್ತನಾಗಿ ನಿಮ್ ಜೊತೆ ದುಡಿಯುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತೊಂದು ದಿವಸ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 400ಕ್ಕೂ ಹೆಚ್ಚು ಸೀಟ್ನ ಕೊಡುವಂತ ಕೆಲಸನ ಮಾಡಿ ಅದರಲ್ಲಿ ಒಬ್ಬನಾಗಿ ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವತ್ತು ನಾನು ನಿಮ್ಮನ್ನೆಲ್ಲರೂ ಮನವಿ ಮಾಡ್ತಾ 2 ಮಾತು